ಲೆಟ್ಸ್ ಕ್ಲೀನ್ ಮೈ ರೂಮ್ ಬಿಕಾಸ್ ಇದು ತುಂಬಾ ಲಾಂಗ್ ಓವರ್ಡ್ಯೂ ಆಗಿತ್ತು. ಐ ಆಲ್ವೇಸ್ ಬಿಲೀವ್ ದಟ್ ಅ ಕ್ಲೀನ್ ರೂಮ್ ಇಸ್ ಈಕ್ವಲ್ ಟು ಪ್ರೊಡಕ್ಟಿವ್ ಮೈಂಡ್. ಬಟ್ ಇವತ್ತು ಮಾರ್ನಿಂಗ್ ನನ್ನ ರೂಮ್ ನೋಡಿದ್ರೆ ನೀವು ಅದನ್ನ ನಂಬಲ್ಲ ಅನ್ಸುತ್ತೆ. ಲಾಸ್ಟ್ 5 ಮಂತ್ಸ್ ಇಂದ ನನ್ನ ರುಟೀನ್ ಆಲ್ಮೋಸ್ಟ್ ಸೇಮ್ ಇದೆ. ಎವ್ರಿ ಫ್ರೈಡೇ ನಾನು ಮನೆಗೆ ಬರ್ತೀನಿ, ವೀಕೆಂಡ್ ಸ್ಪೆಂಡ್ ಮಾಡ್ತೀನಿ, ಮತ್ತೆ ಮಂಡೇ ಮಾರ್ನಿಂಗ್ ಮತ್ತೆ ಮೈಸೂರು ಇಂಟರ್ನ್ಶಿಪ್ಗೆ ಹೋಗ್ತೀನಿ. ಅಂಡ್ ಸಮ್ ಹೌ ಎವ್ರಿ ವೀಕೆಂಡ್ ತುಂಬಾ ಬೇಗ ಮುಗಿಯುತ್ತೆ. ಸಮ್ಟೈಮ್ಸ್ ಕಂಟೆಂಟ್ ಶೂಟ್ ಮಾಡ್ತೀನಿ, ಸಮ್ಟೈಮ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತಾನು ಅನ್ಸುತ್ತೆ. ಸೊ ರೂಮ್ ಕ್ಲೀನ್ ಮಾಡೋದು ಆಲ್ವೇಸ್ ನೆಕ್ಸ್ಟ್ ವೀಕೆಂಡ್ಗೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸ್ಲೋಲಿ ಚೇರ್ ಮೇಲೆ ಕ್ಲೋತ್ಸ್, ಬೆಡ್ ಮೇಲೆ ಕ್ಲೋತ್ಸ್, ಟೇಬಲ್ ಮೇಲೆ ಕ್ಲೋತ್ಸ್, ಬೇಸಿಕಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ದೆನ್ ದ ರ್ಯಾಂಡಮ್ ಸ್ಟಫ್ ಎವ್ರಿ ಗರ್ಲ್ ಹ್ಯಾಸ್. ನನ್ನ ರೂಮ್ ಅಲ್ಲೂ ಅದೇ ಇತ್ತು ಫುಲ್ ಆಗಿ. ವಿಡಿಯೋಸ್ ಅಲ್ಲಿ ನೀವು ಮೋಸ್ಟ್ಲಿ ಕ್ಲೀನ್ ರೂಮ್ ನೋಡಿರ್ತೀರಾ, ಬಟ್ ರಿಯಾಲಿಟಿಯಲ್ಲಿ ರೂಮ್ ಆಲ್ವೇಸ್ ಎಸ್ಥೆಟಿಕ್ ಆಗಿ ಇರಲ್ಲ. ಸೊ ಸಮ್ ಡೇಸ್ ಸ್ಟ್ರೆಸ್ ಇರುತ್ತೆ, ಸಮ್ ಡೇಸ್ ಎನರ್ಜಿ ಇರಲ್ಲ, ಮತ್ತೆ ಸಮ್ ಟೈಮ್ಸ್ ಏನು ಮಾಡಕ್ಕೆ ಮೂಡ್ ಇರಲ್ಲ. ಬಟ್ ಫನಿ ಥಿಂಗ್ ಏನಂದ್ರೆ ಈ ಮೆಸ್ ನೋಡಿ ಸ್ಟ್ರೆಸ್ ಇನ್ನ ಜಾಸ್ತಿ ಆಗುತ್ತೆ. ಎವ್ರಿ ಟೈಮ್ ರೂಮ್ಗೆ ಬಂದಾಗ ನೆಕ್ಸ್ಟ್ ವೀಕೆಂಡ್ ಕ್ಲೀನ್ ಮಾಡ್ತೀನಿ ಅಂತ ಅನ್ಕೊಂತಿದ್ದೆ, ಬಟ್ ಇವತ್ತು ಆ ನೆಕ್ಸ್ಟ್ ವೀಕೆಂಡ್ ಫೈನಲಿ ಬಂದಿದೆ. ಸೊ ಆಫ್ಟರ್ ಮೈ ಯೂಶುವಲ್ ಮಾರ್ನಿಂಗ್ ರುಟೀನ್ ಐ ಡಿಸೈಡೆಡ್ ಎನಫ್ ಇಸ್ ಎನಫ್. ಇವತ್ತು ರೂಮ್ ನ ಕಂಪ್ಲೀಟ್ ರೀಸೆಟ್ ಮಾಡಬೇಕು, ಎವ್ರಿಥಿಂಗ್ ಫೋಲ್ಡೆಡ್, ಆರ್ಗನೈಸ್ ಮತ್ತೆ ಪ್ರಾಪರ್ ಪ್ಲೇಸ್ಗೆ ಹೋಗ್ಬೇಕು. ಹಾಫ್ ವೇ ಅಲ್ಲಿ ಸ್ವಲ್ಪ ಗಿವ್ ಅಪ್ ಮಾಡೋಣ ಅಂತ ಅನ್ಸ್ತು, ಬಟ್ ರೂಮ್ ಕ್ಲೀನ್ ಆಗ್ತಾ ಹೋದಂಗೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಎವ್ರಿಥಿಂಗ್ ಲುಕ್ಸ್ ಆರ್ಗನೈಸ್ಡ್, ರೂಮ್ ಫ್ರೆಶ್ ಆಗಿದೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಮೂಡ್ ಕೂಡ ಸ್ವಲ್ಪ ಲೈಟ್ ಆಗಿದೆ. ಒನ್ ಮೋರ್ ಮಂತ್ ಅಂಡ್ ಈ ವೀಕೆಂಡ್ ಟ್ರಾವೆಲ್ ರೂಟೀನ್ಗೆ ಬಾಯ್ ಹೇಳ್ತೀನಿ. ಬಟ್ ಫಾರ್ ನೌ ಅಟ್ ಲೀಸ್ಟ್ ಮೈ ರೂಮ್ ಇಸ್ ರೆಡಿ ಫಾರ್